ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಶೀತಲ ಸಮರವೊಂದು ಆರಂಭವಾಗಿ ಹೋದಂತೆ ಕಾಣ್ತಾ ಇದೆ. ಇಷ್ಟು ದಿನ ಅಮೆರಿಕ ಚೈನಾದ ವಿರುದ್ಧ ಮಾತ್ರ ಆಡ್ತಾ ಇತ್ತು. ಆದ್ರೆ ಈಗ ಟ್ರಂಪ್ ಮಾತುಗಳಿಂದ ಆಕ್ಷನ್ಗೆ ಇಳಿದಂತೆ ಕಾಣ್ತಾ ಇದ್ದಾರೆ. ಚೈನಾದ ಮೇಲೆ ಟ್ಯಾರಿಫ್ ಹಾಕ್ತಾ ಇದ್ದಾರೆ. ಜೊತೆಗೆ ಚೈನಾ ಜೊತೆ ಸಂಬಂಧ ಇಟ್ಟುಕೊಂಡಿರುವ ಮತ್ತು ಚೈನಾದ ಸ್ನೇಹವನ್ನು ಬಯಸುವ ದೇಶಗಳಿಗೆ ನೇರವಾಗಿ ಧಮಕಿ ಕೊಡೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನು ಜಗತ್ತಿನ ಸಾಕಷ್ಟು ದೇಶಗಳಿಗೆ ಚೈನಾ ಮತ್ತು ಅಮೆರಿಕಾದ ನಡುವಿನ ವ್ಯತ್ಯಾಸದ ಅರಿವು ಕೂಡ ಆಗ್ತಾ ಇದೆ. ಹೀಗಾಗಿ ನಿಧಾನವಾಗಿ ಚೈನಾದ ಕಡೆ ಸ್ನೇಹ ಹಸ್ತವನ್ನು ಚಾಚಿದ್ದವರು ಕೂಡ ಈಗ ಆ ಕೈಯನ್ನ ಹಿಂದಕ್ಕೆ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಈಗ ಅಮೆರಿಕಾದ ಬೆದರಿಕೆಗೆ ಮಣಿದು ಚೈನಾದಿಂದ ದೂರ ಸರಿಯುವ ನಿರ್ಧಾರವನ್ನು ಪ್ರಕಟಿಸಿದ ಆ ದೇಶ ಯಾವುದು? ಅವರಿಗೆ ಟ್ರಂಪ್ ಕೊಟ್ಟಿದ್ದ ಬೆದರಿಕೆ ಹೇಗಿತ್ತು? ಇಷ್ಟಕ್ಕೂ ಆ ದೇಶದ ಮೇಲೆ ಅಮೆರಿಕ ಹಾಗೂ ಚೈನಾ ಎರಡೂ ಕೂಡ ಕಣ್ಣಿಡೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಅಧ್ಯಕ್ಷೀಯ ಚುನಾವಣಾ ಭಾಷಣದಲ್ಲಿ ಪನಾಮಾದ ಕುರಿತು ಒಂದಷ್ಟು ಮಾತುಗಳನ್ನು ಆಡಿದರು. ನಾವು ಪನಾಮಾ ಕಾಲುವೆಯನ್ನ ಮತ್ತೆ ನಮ್ಮ ವಶಕ್ಕೆ ಪಡೆಯಬೇಕಾದ ಪರಿಸ್ಥಿತಿ ಬರ್ತಾ ಇದೆ. ಪನಾಮಾ ಸರ್ಕಾರ ಹೀಗೆ ಅಮೆರಿಕ ವಿರೋಧಿಗಳಿಗೆ ಮಣೆ ಹಾಕ್ತಾ ಹೋದ್ರೆ ನಾವು ಆ ಕೆನಾಲ್ ಅನ್ನ ಕಿತ್ಕೋಬೇಕಾಗತ್ತೆ ಅನ್ನೋ ಮಾತುಗಳನ್ನ ಟ್ರಂಪ್ ಆಡಿದ್ರು. ಇದು ಅಮೆರಿಕ ಅಧ್ಯಕ್ಷರ ಬಗ್ಗೆ ಜಗತ್ತಲ್ಲೊಂದು ಅಸಹನೆಗೆ ಕಾರಣ ಆಯಿತು. ಅಮೆರಿಕ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸ್ತಾ ಇದೆ. ಇದೆಂಥ ನಿಯೋ ಕಾಲೋನಿಯಲಿಸಂ ಇವರದ್ದು. ಗ್ರೀನ್ಲ್ಯಾಂಡ್ ಅನ್ನು ವಶಪಡಿಸ್ಕೊಳ್ತೀವಿ ಅಂತಾರೆ, ಕೆನಡಾನ ಕೊಂಡ್ಕೋತೀವಿ ಅಂತಾರೆ, ಪನಾಮಾ ಕಾಲುವೆನ ಕಿತ್ಕೋತೀವಿ ಅಂತಾರೆ. ಯಾಕೆ ಇಷ್ಟೊಂದು ದರ್ಪ ಅನ್ನೋ ತರದ ಮಾತುಗಳು ಕೇಳಿ ಬಂದ್ವು. ಆದ್ರೆ ಟ್ರಂಪ್ ಮಾತ್ರ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಪನಾಮಾಗೆ ಧಮಕಿ ಕೊಡ್ತಲೇ ಇದ್ರು. ಅದರ ಪರಿಣಾಮ ಈಗ ನಮಗೆ ಕಾಣೋದಕ್ಕೆ ಶುರುವಾಗಿದೆ. ಇಲ್ಲಿ ಪನಾಮಾ ಬಗ್ಗೆ ಅಮೆರಿಕಾಗಿದ್ದ ಭಯ ಏನು? ಯಾಕವರು ಪನಾಮಾ ಕಾಲುವೆ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಮೊದಲು ಈ ಕಾಲುವೆಯ ಬಗ್ಗೆ ನಾವು ತಿಳ್ಕೋಬೇಕು. ಪನಾಮಾ ಕಾಲುವೆ ಅನ್ನೋದೇ ಒಂದು ಮಾನವ ನಿರ್ಮಿತ ಅದ್ಭುತ. ಒಂದ್ ವೇಳೆ ಈ ಕಾಲುವೆಯ ನಿರ್ಮಾಣ ಆಗದೆ ಇದ್ದಿದ್ರೆ ಯುರೋಪ್ನಿಂದ ಅಮೆರಿಕಾದ ಪಶ್ಚಿಮ ಕರಾವಳಿಯನ್ನ ತಲುಪೋದಿಕ್ಕೆ ಹಡಗುಗಳು ಇಡೀ ದಕ್ಷಿಣ ಅಮೆರಿಕಾನ ಸುತ್ತ ಕಂಡು ಬರಬೇಕಾಗ್ತಾ ಇತ್ತು. ಇದು ಯುರೋಪ್ ಮತ್ತು ಅಮೆರಿಕ ಪಶ್ಚಿಮ ಕರಾವಳಿಯ ತೀರದ ದೂರವನ್ನ 15,000 ಕಿಲೋಮೀಟರ್ಗಳಷ್ಟು ಹೆಚ್ಚಿಸ್ತಾ ಇತ್ತು. ಹೀಗಾಗಿ ಈ ಪನಾಮಾ ಕಾಲುವೆ ಅಮೆರಿಕಾದ ಪಾಲಿಗೊಂದು ವರ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ಇತ್ತೀಚೆಗೆ ಪನಾಮಾದಲ್ಲಿ ಮಳೆ ಇಲ್ಲದ ಕಾರಣದಿಂದ ಈ ಕಾಲುವೆ ಉಪಯೋಗಕ್ಕೆ ಬರೋದೇ ಇಲ್ಲವೇನೋ ಅನ್ನೋ ತರ ಆಗಿತ್ತು. ಆದರೆ ಈಗ ಮಳೆ ಬಿದ್ದಿರೋದ್ರಿಂದ ಪನಾಮಾ ಮತ್ತಷ್ಟು ವರ್ಷಗಳ ಕಾಲ ಉಳಿಯೋದು ಖಚಿತ ಆಗ್ತಾ ಇದೆ. ಇನ್ನು ಈ ಕೆನಾಲ್ ಮೂಲಕ ಪ್ರತಿ ವರ್ಷ 14,700ಕ್ಕೂ ಹೆಚ್ಚು ಹಡಗುಗಳು ಓಡಾಡುತ್ತವೆ. ಇನ್ನು ಈ ಪನಾಮಾ ಕಾಲುವೆಯ ಭೌಗೋಳಿಕ ಮಹತ್ವವನ್ನು ನೋಡೋದಾದ್ರೆ ಇದು ಉತ್ತರ ಹಾಗೂ ದಕ್ಷಿಣ ಅಮೆರಿಕಾಗಳನ್ನು ಬೇರ್ಪಡಿಸುತ್ತೆ. ಇದನ್ನ ಪನಾಮಾ ರಿಪಬ್ಲಿಕ್ ಅಲ್ಲಿರೋ ಇಸ್ಟಮಸ್ ಆಫ್ ಪನಾಮಾ ಅಂದ್ರೆ ಪನಾಮಾ ಭೂಸಂಧಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಪೆಸಿಫಿಕ್ ಸಾಗರದಲ್ಲಿ ಪನಾಮಾ ಜಲಸಂಧಿಯಿಂದ ಅಟ್ಲಾಂಟಿಕ್ ಸಾಗರದಲ್ಲಿನ ಲಿಮೋನ್ ಜಲಸಂಧಿಯನ್ನ ಈ ಕಾಲುವೆ ಸಂಪರ್ಕಿಸುತ್ತೆ. ಇದು 82 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಈ ಕಾಲುವೆ ನಿರ್ಮಾಣದ ಸಮಯದಲ್ಲಿ ಸಾಕಷ್ಟು ಚಾಲೆಂಜ್ಗಳನ್ನು ಎದುರಿಸಬೇಕಾಗಿ ಬಂತು. ಯಾಕೆಂದ್ರೆ ಇಲ್ಲಿ 2 ಮಹಾಸಾಗರಗಳ ನಡುವಿನ ಎತ್ತರದಲ್ಲಿ ವ್ಯತ್ಯಾಸ ಇತ್ತು. ಹೀಗಾಗಿ ಇಲ್ಲಿ 3 ಹಂತಗಳಲ್ಲಿ ವಾಟರ್ ಡಕ್ಗಳನ್ನ ನಿರ್ಮಾಣ ಮಾಡಿದ್ರು. ಆ 3 ಹಂತಗಳಲ್ಲಿ 26 ಮೀಟರ್ಗಳಷ್ಟು ಎತ್ತರಕ್ಕೆ ಹಡಗುಗಳನ್ನು ಕೊಂಡೊಯ್ಯಲಾಗುತ್ತೆ. ಆ ನಂತರ ಹಡಗುಗಳು ಕೃತಕವಾಗಿ ನಿರ್ಮಿಸಲಾಗಿರುವ ಗಟನ್ ಸರೋವರವನ್ನು ತಲುಪಿ ಅಲ್ಲಿಂದ ಅಟ್ಲಾಂಟಿಕ್ ಸಾಗರವನ್ನು ಸೇರುತ್ತವೆ. ಇನ್ನು ಈ ಪನಾಮಾ ಕಾಲುವೆಯ ಬಗ್ಗೆ ಅಮೆರಿಕಾಗೆ ಯಾಕೆ ಇಷ್ಟೊಂದು ಆಸಕ್ತಿ ಅನ್ನೋದನ್ನು ನೋಡೋದಾದ್ರೆ ಮೊದಲಿಗೆ ಈ ಕಾಲುವೆಯನ್ನು ನಿರ್ಮಾಣ ಮಾಡೋದಕ್ಕೆ ಫ್ರಾನ್ಸ್ ಹೊರಟಿತ್ತು. ಆದ್ರೆ ಅವರ ಬಳಿ ಇದಕ್ಕೆ ಬೇಕಾದಷ್ಟು ಟೆಕ್ನಾಲಜಿ ಇರಲಿಲ್ಲ. ಜೊತೆಗೆ ಫ್ರಾನ್ಸ್ಗೆ ಹಣದ ಕೊರತೆ ಕೂಡ ಉಂಟಾಯಿತು. ಇಷ್ಟಾದ್ರೂ ಕೂಡ 1881ರಲ್ಲಿ ಅಲ್ಲಿ ಕಾಲುವೆಯನ್ನು ಕೊರೆಯೋ ಕೆಲಸ ಆರಂಭ ಆಯಿತು. ಆದ್ರೆ ಪ್ರವಾಹಗಳು, ರೋಗ ರುಜಿನಗಳು, ವಿಷಜಂತುಗಳ ಕಾರಣದಿಂದ ಫ್ರೆಂಚರಿಗೆ ಈ ಕಾಲುವೆ ನಿರ್ಮಾಣ ಸಾಧ್ಯ ಆಗಲಿಲ್ಲ. ಆ ಬಳಿಕ ಈ ಕಾಮಗಾರಿಯನ್ನ ಮುಂದುವರಿಸಿದ್ದು ಅಮೆರಿಕ. ಅವರು ಫ್ರೆಂಚರಿಗೆ ಒಂದಷ್ಟು ಹಣ ಕೊಟ್ಟರು. 1904ರಲ್ಲಿ ಈ ಕಾಲುವೆ ಕಾಮಗಾರಿಯನ್ನ ತಾವು ತಗೊಂಡ್ರು. ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಕೂಡ ಮಾಡಿದ್ರು. ಆದ್ರೆ ಅಲ್ಲಿ ಅಮೆರಿಕಾಗೂ ಸಾಕಷ್ಟು ಸಮಸ್ಯೆಗಳೆದುರಾದವು. ಅವತ್ತಿಗೆ ಪನಾಮಾ ಅನ್ನೋದು ಕೊಲಂಬಿಯಾದ ಹಿಡಿತದಲ್ಲಿತ್ತು. ಹೀಗಾಗಿ ಕೊಲಂಬಿಯಾ ಜೊತೆ ಅಮೆರಿಕ ಒಂದು ಒಪ್ಪಂದವನ್ನು ಮಾಡ್ಕೋಬೇಕಾಯ್ತು. ಆದ್ರೆ ಅಮೆರಿಕನ ಸಂಪೂರ್ಣವಾಗಿ ನಂಬೋದಕ್ಕೆ ಕೊಲಂಬಿಯಾ ಸಿದ್ಧ ಇರಲಿಲ್ಲ. ಅಮೆರಿಕ ಅಲ್ಲಿಗೆ ಬಂದ್ರೆ ಪನಾಮಾದಲ್ಲಿದ್ದ ಪ್ರತ್ಯೇಕತಾವಾದಿಗಳಿಗೆ ಈ ಅಮೆರಿಕ ಎಲ್ಲಿ ಬೆಂಬಲವನ್ನು ಕೊಟ್ಟು ಇಡೀ ದೇಶನೇ ಇದು ಒಡೆದು ಬಿಡುತ್ತೋ ಅನ್ನೋ ಆತಂಕಕ್ಕೆ ಕೊಲಂಬಿಯಾ ಬೀಳ್ತು. ಅಮೆರಿಕ ಜೊತೆ ಮಾಡಿಕೊಂಡಿದ್ದ ಒಪ್ಪಂದವನ್ನು ಕೂಡ ಕೊಲಂಬಿಯಾ ರದ್ದು ಮಾಡಿಕೊಳ್ತು. ಆದ್ರೆ ಈ ಯೋಜನೆಯನ್ನ ಕೈ ಬಿಡೋದಕ್ಕೆ ಅಮೆರಿಕ ಸಿದ್ಧ ಇರಲಿಲ್ಲ. ಯಾಕೆಂದ್ರೆ ಈ ಯೋಜನೆ ಅಮೆರಿಕಾಗೆ ಸಿಕ್ಕಾಪಟ್ಟೆ ಲಾಭನ ತಂದು ಕೊಡ್ತಾ ಇತ್ತು. ಹೀಗಾಗಿ ಅಮೆರಿಕ ಕೊಲಂಬಿಯಾದ ಭಯ ಇತ್ತಲ್ಲ, ದೇಶ ಒಡಿತಾರೆ ಅನ್ನೋ ಭಯ, ಅದನ್ನ ನಿಜ ಮಾಡಿ ಇಲ್ಲಿ ಲಾಭ ಮಾಡ್ಕೊಳ್ಳೋದಕ್ಕೆ ಮುಂದಾಯ್ತು. 1903ರಲ್ಲಿ
ಪನಾಮಾ ಬಂಡುಕೋರರಿಗೆ ಬೇಕಾದ ಎಲ್ಲ ನೆರವನ್ನು ಅಮೆರಿಕ ಕೊಡ್ತು. ಹೀಗಾಗಿ ಪನಾಮಾ ಕೊಲಂಬಿಯಾದಿಂದ ಬೇರೆ ಆಯಿತು. ಆ ಹೊಸ ಸರ್ಕಾರದ ಜೊತೆ ಅಮೆರಿಕ ಒಪ್ಪಂದವನ್ನು ಮಾಡಿಕೊಂಡು 1904ರಲ್ಲಿ ಈ ಪ್ರಾಜೆಕ್ಟನ್ನು ಆರಂಭ ಮಾಡಿಬಿಡ್ತು. ಆ ಬಳಿಕ 10 ವರ್ಷಗಳಲ್ಲಿ ಪ್ರಾಜೆಕ್ಟನ್ನು ಪೂರ್ಣಗೊಳಿಸಿದ ಅಮೆರಿಕ 1914ರಲ್ಲಿ ಕೆನಾಲ್ ಉದ್ಘಾಟನೆಯನ್ನು ಕೂಡ ಮಾಡ್ತು. ಗೆಳೆಯರೆ, ಈ ಪನಾಮಾ ಕೆನಾಲ್ ಅನ್ನೋದು ಹೇಗೆ ನಿರ್ಮಾಣ ಆಯಿತು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಈ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಸೊ ಪನಾಮಾ ಕೆನಾಲ್ ಕಟ್ಟಿದ್ದು ಅಮೆರಿಕ, ಅದು ಕೂಡ ತನ್ನ ಅನುಕೂಲಕ್ಕೆ. ಅಮೆರಿಕದ ಪೂರ್ವ ಕರಾವಳಿಯಿಂದ ಪಶ್ಚಿಮ ಕರಾವಳಿ ತೀರಕ್ಕೆ ಹೋಗೋದಕ್ಕೆ ಹತ್ತಿರದ ಸಮುದ್ರ ಮಾರ್ಗ ಬೇಕು ಅನ್ನೋ ನಿಟ್ಟಲ್ಲಿ ಶತಮಾನದ ಹಿಂದೆನೆ ಅಮೆರಿಕ ಈ ಪನಾಮಾ ಕೆನಾಲ್ ಅನ್ನ ನಿರ್ಮಾಣ ಮಾಡಿತು. ಹಾಗೇನೆ 1977ರಲ್ಲಿ ಅಮೆರಿಕ ಮತ್ತು ಪನಾಮಾದ ನಡುವೆ ಒಂದು ಒಪ್ಪಂದ ಆಯಿತು. ಅದರ ಪ್ರಕಾರ 1999ರ ನಂತರ ಪನಾಮಾ ಕಾಲುವೆಯ ಮೇಲಿನ ಹಿಡಿತವನ್ನ ಅಮೆರಿಕ ಪನಾಮಾಗೆ ಬಿಟ್ಟು ಕೊಡಬೇಕಾಯಿತು. ಅದಕ್ಕೆ ಅಮೆರಿಕ ಕೂಡ ಒಪ್ಪಿಕೊಳ್ತು. ಅದರಂತೆ 1999ರಲ್ಲಿ ಅಮೆರಿಕ ಪನಾಮಾಗೆ ಆ ಕಾಲುವೆಯನ್ನು ಬಿಟ್ಟು ಕೊಡ್ತು. ಆದರೆ ಪನಾಮಾ ಸರ್ಕಾರದಲ್ಲಾದ ಕೆಲ ಬದಲಾವಣೆಗಳು ಹಾಗೂ 2012ರ ನಂತರ ಶಿ ಜಿನ್ಪಿಂಗ್ ಅನುಸರಿಸಿದ ಕೆಲ ವಿದೇಶಾಂಗ ನೀತಿಗಳು ಪನಾಮಾ ಮತ್ತು ಅಮೆರಿಕಾದ ನಡುವೆ ಒಂದು ಸಣ್ಣ ಮನಸ್ತಾಪಕ್ಕೆ ಕಾರಣ ಆಗ್ತಾ ಹೋದವು. 2007ರ ಹೊತ್ತಿಗೆ ಪನಾಮಾದ ಅಧ್ಯಕ್ಷ ಜೋಸ್ ರೌಲ್ ಮುಲಿನೋ ಚೈನಾ ಜೊತೆಗಿನ ಸ್ನೇಹವನ್ನು ಗಟ್ಟಿ ಮಾಡ್ಕೋತಾ ಹೋದ್ರು. ಅಷ್ಟೇ ಅಲ್ಲದೆ ಈ ಪನಾಮಾನ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ನ ಭಾಗವನ್ನಾಗಿಸಿದ್ರು. ಅದರಂತೆ ಪನಾಮಾ ಕಾಲುವೆಯ ಸರಹದ್ದಲ್ಲಿನ 2 ಬಂದರುಗಳನ್ನ ಚೈನಾಗೆ ಬಿಟ್ಟುಕೊಡೋ ಮೂಲಕ ಪನಾಮಾ ಅಮೆರಿಕಾದ ಕೆಂಗಣ್ಣಿಗೆ ಗುರಿಯಾಯಿತು. ಅಷ್ಟೇ ಅಲ್ಲ, ಪೆಸಿಫಿಕ್ ಸಾಗರ ಪ್ರದೇಶದಲ್ಲಿ ಪನಾಮಾ ಕೆನಲ್ಗೆ ಕೂಗಳತೆ ದೂರದಲ್ಲಿ ಚೈನಾದ ಎಂಬಸಿ ಕಟ್ಟಡವನ್ನ ಕಟ್ಟಿಕೊಟ್ಟ ಪನಾಮಾ ಬಹುದೊಡ್ಡ ತಪ್ಪನ್ನು ಮಾಡಿಕೊಳ್ತು. ಅಮೆರಿಕಾದ ವಿರೋಧಿಯನ್ನ ತನ್ನ ತೊಡೆ ಮೇಲೆ ಕೂಡಿಸಿಕೊಂಡು ಅಮೆರಿಕಾದ ಸಿಟ್ಟಿಗೆ ಪನಾಮಾ ಕಾರಣವಾಗಬೇಕಾಗಿ ಬಂತು. ಇಲ್ಲಿ ಅಮೆರಿಕಾಗೆ ಇದರಿಂದ ತೊಂದರೆ ಏನಾಗುತ್ತೆ ಅಂತ ನಿಮಗೆ ಅನಿಸಬಹುದು. ಗೆಳೆಯರೆ, ಈ ಜಗತ್ತಲ್ಲಿ 5% ಸಮುದ್ರ ವ್ಯಾಪಾರ ಈ ಪನಾಮಾ ಕೆನಾಲ್ ಮೂಲಕವೇ ನಡೆಯುತ್ತೆ. ಅಷ್ಟೇ ಅಲ್ಲದೆ ಅಮೆರಿಕ 40% ಕಂಟೈನರ್ ಟ್ರಾಫಿಕ್ ಅನ್ನ ಈ ಕೆನಾಲ್ ಮೂಲಕ ನಡೆಸ್ತಾ ಇದೆ. ಇದರ ಜೊತೆಗೆ ಅಮೆರಿಕದ ನೌಕಾಪಡೆಯ ಮೂವ್ಮೆಂಟ್ ಕೂಡ ಪೂರ್ವದಿಂದ ಪಶ್ಚಿಮದ ಕಡೆಗೆ ಈ ಕೆನಾಲ್ ಮೂಲಕವೇ ನಡೆಯುತ್ತೆ. ಈ ಎಲ್ಲ ಮಾಹಿತಿಯನ್ನ ಚೈನಾ ಗ್ರಹಿಸ್ತಾ ಇದೆ. ಇದು ಅಮೆರಿಕದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವ ವಿಷಯ ಅಂತ ಅಮೆರಿಕ ಪನಾಮಾ ವಿರುದ್ಧ ಗುಡ್ರ ಹಾಕ್ತು. ಹಾಗೇನೆ ಈ ಪನಾಮಾ ಕಾಲುವೆಯ ಭದ್ರತೆ ಮತ್ತು ಮೇಂಟೆನೆನ್ಸ್ ಅನ್ನ ಚೈನಾಗೆ ಕೊಟ್ಟಿದ್ದೆ. ಆದ್ರೆ ಅಲ್ಲಿ ಟ್ರಾನ್ಸಿಟ್ ಫೀಸ್ ಅನ್ನ ಚೈನಾ ತಾನ್ ತಗೊಳ್ಳೋದ್ರ ಮೂಲಕ ಆರ್ಥಿಕವಾಗಿ ಲಾಭ ಮಾಡಿಕೊಳ್ಳುತ್ತೆ. ಜೊತೆಗೆ ಡೇರಿಯನ್ ಗ್ಯಾಪ್ ಅನ್ನ ದಾಟಿ ಬರುವ ಅಕ್ರಮ ವಲಸಿಗರು ಪನಾಮಾ ಕಾಲುವೆಯನ್ನು ಸುಲಭವಾಗಿ ದಾಟೋ ಹಾಗೆ ಮಾಡಿ ಅಮೆರಿಕಾಗೆ ವಲಸೆ ಸಮಸ್ಯೆಯನ್ನ ಚೈನಾ ತಂದೊಡ್ಡುತ್ತೆ. ಜೊತೆಗೆ ಭದ್ರತೆಯ ಕಾರಣದಿಂದ ಕೂಡ ಇದು ಅಮೆರಿಕಾಗೆ ಥ್ರೆಟ್ ಅನ್ನಿಸ್ಕೊಳ್ಳುತ್ತೆ. ಈ ಎಲ್ಲ ಕಾರಣಗಳಿಂದ ಅಮೆರಿಕ ಚೈನಾದ ಉಪಸ್ಥಿತಿಯನ್ನು ವಿರೋಧಿಸುತ್ತೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಚೈನಾ ಪನಾಮಾದಲ್ಲಿನ ಬಂದರುಗಳನ್ನು ಸೇನಾ ಉಪಯೋಗಕ್ಕೆ ಬಳಸಿಕೊಂಡರೆ ಅನ್ನೋ ಅನುಮಾನ ಅಮೆರಿಕಾಗಿದ್ದೇ ಇದೆ. ಹೀಗಾಗಿ ಅಮೆರಿಕ ಪನಾಮಾದ ವಿರುದ್ಧ ದೊಡ್ಡ ದನಿಯಲ್ಲಿ ಘರ್ಜಿಸೋದಕ್ಕೆ ಶುರು ಮಾಡಿತು. ಗೆಳೆಯರೆ, ಮೊದಲಿಗೆ ಪನಾಮಾದ ಅಧ್ಯಕ್ಷ ಮುಲಿನೋಗೆ ಚೈನಾನ ಹತ್ತಿರ ಬಿಟ್ಕೊಂಡ್ರೆ ಲಾಭ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಯಾವಾಗ ಟ್ರಂಪ್ ತಮ್ಮ ಮೊದಲ ಅವಧಿಯಲ್ಲೇ ಗುಟ್ರು ಹಾಕೋದಕ್ಕೆ ಶುರು ಮಾಡಿದ್ರು, ಆಗ ಮುಲಿನೋಗೆ ತಾವು ಮಾಡಿದ್ಯಂತ ತಪ್ಪು ಅನ್ನೋದು ಕೂಡ ಗೊತ್ತಾಯ್ತು. ಪಕ್ಕದಲ್ಲಿರೋ ಅಮೆರಿಕಾನ ಚೈನಾಗಾಗಿ ಎದುರು ಹಾಕೊಳ್ಳೋದು ಸರಿಯಲ್ಲ ಅನ್ನೋ ನಿರ್ಧಾರಕ್ಕೆ ಈ ಮುಲಿನೋ ಬಂದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ಬೆಲ್ಟ್ ಅಂಡ್ ರೋಡ್ ನ ಒಪ್ಪಂದ ಆಗಿದ್ದ ಕಾರಣ ಪನಾಮಾ ಅದನ್ನು ಕೂಡ ಮುರುಕೊಳ್ಳೋ ಸಾಹಸಕ್ಕೆ ಕೈ ಹಾಕಲಿಲ್ಲ. ಆ ಬಳಿಕ ಅಮೆರಿಕಾದಲ್ಲಿ ಬಿಡನ್ ಸರ್ಕಾರ ಬಂತು. ಹೀಗಾಗಿ ಪನಾಮಾ ಸುಮ್ಮನಾಯ್ತು. ಆದ್ರೆ ಈಗ ಮತ್ತೆ ಟ್ರಂಪ್ ಬಂದಿದ್ದಾರೆ. ಅವರು ಪನಾಮಾ ಕೆನಾಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಚೈನಾದ ಇರುವಿಕೆಯನ್ನು ವಿರೋಧಿಸ್ತಾ ಇದ್ದಾರೆ. ಹಾಗೇನೆ ಟ್ರಂಪ್ ಹೇಳ್ತಿರೋ ಹಾಗೆ ಚೈನಾ ಮುಂದಿನ ದಿನಗಳಲ್ಲಿ ಈ ಕೆನಾಲ್ ಅನ್ನ ತನ್ನ ಹಿಡಿತಕ್ಕೆ ಬಳಸಿಕೊಳ್ಳಬಹುದು ಅನ್ನೋ ಭಯ ಸಾಕಷ್ಟು ಅಮೆರಿಕನ್ನರಲ್ಲಿ ಕೂಡ ಇದೆ. ಹಾಗೇನಾದ್ರೂ ಆದ್ರೆ ಅದು ಅಮೆರಿಕಾಗೆ ದೊಡ್ಡ ತೊಂದರೆಯನ್ನುಂಟು ಮಾಡುತ್ತೆ. ಹೀಗಾಗಿ ಪನಾಮಾ ಕಾಲುವೆಯನ್ನು ಕಿತ್ಕೋಬೇಕು ಅಂತ ಟ್ರಂಪ್ ಹೇಳ್ತಾ ಬಂದರು. ಅವರ ಮಾತಿಗೆ ಪನಾಮಾ ನಡುಗಿತು. ಈಗ ಅಲ್ಲಿಂದ ಹೊಸ ಮಾಹಿತಿ ಹೊರಬೀಳ್ತಾ ಇದೆ. ಚೈನಾ ಜೊತೆಗಿನ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನ ಪನಾಮಾ ಮುಂದುವರಿಸೋದಕ್ಕೆ ಹೋಗೋದಿಲ್ಲ. ಮುಂದಿನ ಬಾರಿ ಒಪ್ಪಂದ ರಿನ್ಯೂವಲ್ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಅವಧಿಗೂ ಮುನ್ನವೇ ಪನಾಮಾ ಚೈನಾ ಜೊತೆಗಿನ ಒಪ್ಪಂದವನ್ನು ರದ್ದುಪಡಿಸೋದ್ರ ಬಗ್ಗೆ ಕೂಡ ಯೋಚಿಸ್ತಾ ಇದೆ ಅನ್ನೋ ಮಾಹಿತಿಗಳು ಹೊರಬೀಳ್ತಾ ಇವೆ. ಇದು ಅಮೆರಿಕಾದ ಬಗ್ಗೆ ಕೆಲ ದೇಶಗಳಿಗಿರುವ ಭಯವನ್ನು ತೋರಿಸ್ತಾ ಇದೆ. ಗೆಳೆಯರೆ, ಇಲ್ಲಿ ಚೈನಾದಂತಹ ಅಪ್ಪಟ ವ್ಯಾಪಾರಿ ದೇಶವನ್ನು ನಂಬಿಕೊಂಡು ಅಮೆರಿಕದ ವಿರೋಧ ಕಟ್ಟಿಕೊಳ್ಳೋದ್ರಲ್ಲಿ ಅರ್ಥನೂ ಇಲ್ಲ. ಇನ್ನು ಯಾವುದೇ ದೇಶ ಆದರೂ ತನ್ನ ಲಾಭವನ್ನು ಮಾತ್ರ ನೋಡ್ಕೊಳ್ಳುತ್ತೆ. ಹಾಗೆ ಇರಬೇಕು ಕೂಡ. ದೂರದಲ್ಲೆಲ್ಲೋ ಇರೋ ಮಿತ್ರನಲ್ಲದ ಮಿತ್ರನನ್ನ ನಂಬಿ ಹತ್ತಿರದಲ್ಲಿರೋ ಶಕ್ತಿಶಾಲಿಯನ್ನ ಎದುರು ಹಾಕೊಳ್ಳೋದಕ್ಕೆ ಎಲ್ಲರೂ ಕೂಡ ಯುಕ್ರೇನಿನ ಜೆಲೆನ್ಸ್ಕಿಗಳೇ ಆಗಿರುವುದಿಲ್ಲ ನೋಡಿ. ಸೊ ಪನಾಮಾ ಈಗ ಎಚ್ಚೆತ್ತುಕೊಂಡಿದೆ. ಪನಾಮಾ ಕಾಲುವೆ ಮೇಲಿನ ಹಿಡಿತಕ್ಕಾಗಿ ಶುರುವಾಗಿದ್ದ ಶೀತಲ ಸಮರದಲ್ಲಿ ಸದ್ಯಕ್ಕೆ ಟ್ರಂಪ್ ಕೈ ಮೇಲಾದಂತೆ ಕಾಣ್ತಾ ಇದೆ. ಇದು ಗೆಳೆಯರೆ ಪನಾಮಾ ಕೆನಾಲ್ಗೆ ಸಂಬಂಧಪಟ್ಟ ಒಂದಷ್ಟು ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ
ಜೈ ಹಿಂದ್, ಜೈ ಕರ್ನಾಟಕ.